ಹೀಗೆ ಹೆಂಗೆ ಆರಾಮ ಸಾಯ್ತೇನೆ ಸ್ವಲ್ಪ ಅಲ್ಲ ಭಾಳ ಆರಾಮ ಸಾಯ್ತಿ. ಸ್ವಲ್ಪ ರೆಸ್ಟ್ ಮಾಡಿದ್ನಲ್ಲ ಅಲ್ಲಿ ಆರಾಮ ಸಾಯ್ತು ನೋಡು. ಚಲೋ ಆತ ನಿಮ್ಮ ಮಾತು ಕೇಳ್ಕೊಂಡು ನಾ ಸ್ವಲ್ಪ ರೆಸ್ಟ್ ಮಾಡಿದೆ ಅಂತೇಳಿ ಆರಾಮ ಸಾಯ್ತು ನೋಡು. ಅದಕ್ಕೆ ಅನ್ನೋದು ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು ಅಂತೇಳಿ. ಹ್ಞೂ ಮೇಡಮ್, ಇನ್ಮೇಲೆ ನಿಮ್ಮ ಮಾತು ಕೇಳ್ತೀವಂತ ನಾವು. ಸುಬ್ಬಿ ಮೊದ್ಲು ಅರ್ವಿ ಕಡೆ ಲಕ್ಷ ಕೊಡು. ಅದು ಬಿಡ, ಅದು ಯೋಚನೆ ಮಾಡೋದು ಮೊದ್ಲು ಹೆಲ್ತ್ ಬಗ್ಗೆ ಯೋಚನೆ ಮಾಡೋದು ಕಲಿ. ಹ್ಞೂ ಇನ್ಮ್ಯಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ. ಆ ಕೆಲಸವನ್ನು ಮೊದಲು ಮಾಡು ಮಗಳೇ. ಲೇ ಯಾಕ ಬೋರ್ ಬರೋದಿತ್ಲೆಪ್ಪ ಭಾಳ. ಬರೀ ಇಷ್ಟು ದಿನ ಮನೆಯಾಗಿದ್ದು ಕಾಲೇಜ್ಗೆ ಹೋಗಿ ಬಜಾ ಬರತ್ತೆ, ಕೆಲ್ಸಕ್ಕೆ ಹೋಗಿ ಬಜಾ ಬರಾಯ್ತು ನೋಡಿ. ಯಾಕಲೇ ಕೆಲಸ ಚಲೋ ಐತಲ್ಲ, ಮತ್ತೆ ಬಜಾ ಬರಾಯ್ತಿ. ಚಲೋ ಐತಿ ಆದ್ರೂ ಏನೋ ಒಂಥರ ಅಪ್ಪ. ಎಲ್ಲೂ ಟ್ರಿಪ್ಪಿಗೆ ಹೋಗಿಲ್ಲ, ಎಲ್ಲೂ ಅಡ್ಡಾಡಕ್ಕೆ ಹೋಗಿಲ್ಲ, ಮನೆ ಮನ್ಯಾಗ ಕೆಲ್ಸಕ್ಕೆ. ಇಷ್ಟು ದಿನ ಕಾಲೇಜು ಮನೆ ಆಯ್ತು, ಈಗ ಬರೀ ಕೆಲಸ ಮನೆ ಹಂಗೆ ಆಗತೈತಿ. ಎಲ್ಲೂ ಅಡ್ಡಾಡಕ್ಕೆ ಹೋಗಂಗಿಲ್ಲ, ಏನಿಲ್ಲ. 3 ಹೊತ್ತು ಬರೀ ಇದನ್ನ ಮಾಡ್ಬೇಕು ನಾವು. ಒಂದು ಟ್ರಿಪ್ಪಿಗೆ ಮನ್ಯಾಗಾರ ಕರ್ಕೊಂತಾರೆ, ಮನ್ಯಾಗೂ ಕರ್ಕೊಂಡು ಹೋಗಕ್ಕಿಲ್ವ ನಮಗೆ. ಏನು ಮಾಡೋಕ್ಕಾಗಂಗಿಲ್ವ. ನೀನು ಹಂಗ ಅಂತೀಯಲ್ಲ, ನಿನಗೆ ಅನ್ಸಂಗಿಲ್ಲ ಎಲ್ಲರೂ ಹೋಗ್ಬೇಕು ತಿರ್ಗಾಡ್ಕೊಂಡ್ ಬರ್ಬೇಕು ಅಂತೇಳಿ ಅನಸ್ತೈತಿ. ಬಟ್ ಹೋಗಬೇಕಂತೇನಿಲ್ಲ. ಲೇ ಬಾಲೆ ಒಂದು ಟ್ರಿಪ್ಪಿಗೆ ಹೋಗಿ ಬರೋಣ ಬಾಲೆ. ಹೋಗಲೇ, ಈಗ ಕೆಲಸ ಬಿಟ್ಟು ಯಾರು ಹೋಗ್ತಾರೆ ಟ್ರಿಪ್ಪಿಗೆ? ಪ್ಲೀಸ್ ಲೇ ಬಾಲೆ, ಟ್ರಿಪ್ಪಿಗೆ ಹೋಗೋಣ. ಟ್ರಿಪ್ಪಿಗೆ ಎಲ್ಲ ಬೇಡ, ಪಿಕ್ನಿಕ್ಗೆ ಹೋಗೋಣ ಅಂದ್ರೆ ಬರ್ತೀನಿ ನೋಡಿ. ಇನ್ನು ಅಯ್ಯ ಪಿಕ್ನಿಕ್ ಅಂದ್ರೆ ಒಂದೇ ದಿನ, ಅದು ಬೆಳಗ್ಗೆ ಹೋಗಿ ಮತ್ತೆ ರಾತ್ರಿ ಬಂದ್ಬಿಡೋದು. ಮತ್ತೆ 4 ದಿನ ಹೋಗ್ಬೇಕೇನೆ? ಮತ್ತೆ 4 ದಿನ ಹೋದ್ರೆ ಮತ್ತೆ ಸ್ವಲ್ಪ ಚಲೋ ಅನ್ಸೋದು, ರಿಲ್ಯಾಕ್ಸ್ ಅನ್ಸೋದು. ನೋಡಮ್ ತಗೋ, ಯೋಚನೆ ಮಾಡೋಣಂತೆ. ನಾಳೆ ಆಫೀಸ್ ಹೋಗ್ತೀವಲ್ಲ, ಅವ್ರ ಜೊತೆ ಮಾತಾಡೋಣ ಅಂತ ಕುಂತೆ. ನೋಡೋಣ ಅವ್ರೇನಂತಾರ, ಅವ್ರು ಕೇಳಿ ಒಟ್ಟಿಗೆ ಹೋದ್ರಾತ. ರಿಯಲಿ? ಓಕೆ. ಮೊದ್ಲು ಅವ್ರ ಕಡೆ ಕೇಳ್ಕೊಂಡು ಅವ್ರೇನಂತ ಅದನ್ನು ಕೇಳ್ಕೊಂಡು ಆಮೇಲೆ ಮನೆಗೆ ಬಂದು ಅವರು ಒಪ್ಪಿಸಿ ಮನ್ಯಾಗ ಒಪ್ಕೊಂಡ್ರೆ ಅಷ್ಟೇ ಹೋಗೋದು. ಒಪ್ಸಿದ್ರೆ ಆತ್ ತಗೋ, ಇಲ್ಲ ಅಂದ್ರೆ ಅವ್ರು ಕರ್ಕೊಂಡು ಹೋಗೋದು. ಬರ್ತಾರೆ ನಿನ್ಗೆ ಇದು ಮನ್ಯಾಗಿಂದೆಲ್ಲ ಕೆಲಸ ಬಿಟ್ಟು ಬರ್ತಾರೆ ನಿಂಗೆ ಟ್ರಿಪ್ಪಿಗೆ. ಏನೋ ಒಂದು ಚೂ ಮಂತ್ರ ಮಾಡಿದ್ರೆ ಆತ್ ಬಿಡ. ಸುಬ್ಬಿ ಜೇಕ ಹೇಳೆ, ನಮ್ಮ ಲಲಿತಕ್ಕನ ಮಗನ ನೋಡಿದ ಹುಡುಗಿ ಚಂದ ಐತಲ್ಲ? ಹೂಲೆ ಭಾಳ ಚಂದ. ಹಲ್ಲೊಂದು ಬಿಟ್ರೆ ಉಳ್ಕಿದವಾಗೆಲ್ಲ ನೋಡಿದ್ರೆ ಮಹಾಲಕ್ಷ್ಮಿ ಇದ್ದಂಗದಾಳೆ. ಮತ್ತೆ ಸಂಪನಕ್ಕಿನೂ ಅದಾಳೆ, ಮತ್ತೆ ಅವ್ರ ಮನ್ಯಾಗಿನವರು ಎಲ್ಲ ಚಲೋ ಅದಾರೆ. ಒಬ್ಬರ ಕಡೆ ಸೊಕ್ಕ ಅದು ಇದು ಅನ್ನೋದೇನೂ ಇಲ್ಲ, ಚಲೋ ಅದಾರ. ನನಗಂತೂ ಇಷ್ಟ ಆತ್ವ ಹುಡುಗಿ. ಊರೇ ನನಗೂ ಭಾಳ ಇಷ್ಟ ಆದ್ಲೆ, ನನಗೂ ಹಿಡಿಸಿದ್ಲು ನೋಡು. ಅಂತೂ ಇಂತೂ ನಮ್ಮ ಲಲಿತಕ್ಕ ಮಗನ ಮದುವೆ ಮಾಡಾತ್ಲವ. ಮತ್ತು ವಯಸ್ಸಿದ್ದಾಗ ಮಾಡಿಬಿಡ್ಬೇಕು. ಈಗ ವಯಸ್ಸು ಮುಗಿತಂದ್ರೆ ಮತ್ತೆ ಹೆಣ್ಣು ಸಿಗೋದು ಭಾಳ ಕಷ್ಟ ಆಗ್ಬಿಡ್ತೈತಿ. ಅದಕ್ಕೆ ವಯಸ್ಸಿದ್ದಾಗ ಜಲ್ದಿ ಮಾಡಿ ಮುಗಿಸ್ಬಿಡ್ಬೇಕು ಆಗೋ ಕಾರ್ಯನ. ರವ ನಮಗೂ ಮಾಡ್ಬೇಕಂದ್ರೆ ನಮಗೂ ಒಪ್ಕೊಳಕತ್ತೇ ಇರಲ್ಲ ಮದುವೆ ಮಾಡ್ಕೊಳಕ. ಇರ್ಲಿ ಬಿಡ, ಇನ್ನೂ ಕೆಲಸ ಮಾಡ್ಬೇಕಂತ ಅಂದಾರ ಅವರೇ ನಾವು ಹುಡುಗಕ್ಕಿಂತ ಏನೂ ಸಣ್ಣ ಅದಾವು. ಇಲ್ಲಿ ತಗೋ ಏನೋ ಕೆಲಸ ಮಾಡ್ಬೇಕಂದಾರ, ಕೆಲಸ ಮಾಡ್ಕೊಳ್ಳಿ. ಮುಂದೆ ನೋಡಿದ್ರೆ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಆಗಿರೋದು ನೋಡು. ಸುಮ್ಮನೆ ಯಾಕೆ ಪದೇ ಯಾವತ್ತಿ ಹಚ್ಬೇಕು ಅವ್ರಿಗೆ ಅಂತ. ಅವ್ರಿಗೆ ಯಾವಾಗ ಇಷ್ಟ ಬರ್ತೈತೆ ಅವಾಗ ಮದುವೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ. ಹೂಲೆ ಗಂಡ ಮನೆಗೆ ಹೋದ್ಮೇಲೆ ಮತ್ತೆ ತವ್ರ ಮನೆಗೆ ಜಾಸ್ತಿ ಬರೋಕ್ಕಾಗಲ್ಲ. ಅದಕ್ಕೆ ತವ್ರ ಮನೆಯಾಗ ಇದ್ದಷ್ಟು ದಿನ ಆರಾಮ್ ಸುಖವಾಗಿರ್ಲಿ. ಮತ್ತೆ ಗಂಡ ಮನೆಗೆ ಹೋದ್ಮೇಲೆ ಐತಿ ಕೆಲಸ ಮಾಡೋದು ಅಂದ್ರೆ ಮನೆ ಕೆಲಸ ಮಂತ ನೋಡ್ಕೊಂಡು ಹೋಗೋದು ಅದು. ಈಗೇನೋ ಟೆನ್ಷನ್ ಇಲ್ಲ, ಆರಾಮ್ ಇರ್ತಾರ. ಮತ್ತೆ ಅಲ್ಲಿ ಹೋದ್ಮೇಲೆ ಟೆನ್ಷನ್. ಓ ಬಂದ್ಬಿಟ್ಟಾರಲ್ಲ ಆಗಲೇ. ಜಲ್ದಿನ ಬಂದಾರ ಇವತ್ತು. ಏನಪ್ಪ ಇಷ್ಟು ಜಲ್ದಿ ಬಂದಾರ ಇವತ್ತು? ಕೇಳೋಣ ನೋಡಿ. ತ್ರಿವೇಣಿ, ದೀಪಾ, ಏನೇ ಇಷ್ಟು ಜಲ್ದಿ ಬಂದಿರಿ ಇವತ್ತು? ಬೇವ ನೀನಿಲ್ಲಿ? ಏನಿಲ್ಲವಾ, ಲಲಿತಾ ಮನೆ ಕಡೆ ಹೋಗಿದ್ದೆ. ಆಕಿ ಲಲಿತಾ ಕರೆಸಿದ್ಲಾ, ಮತ್ತೆ ಅವ್ರ ಮನೆಗೆ ಹೋಗಿದ್ದೆ. ಅದೇನ ಹುಡುಗಿ ಹುಡುಕಿದ್ರಲ್ಲ, ಅವರಿಬ್ಬರದ್ದು ಜೊತೆ ಒಂದಾಗೈತಂತ. ಮತ್ತೆ ಹುಡುಗಿ ಮನೆ ಕಡೆ ಜೊತೆ ಮಾತಾಡಕ್ಕೆ ಕರೆಸಿದ್ಲ ಆಕಿ. ಮತ್ತೆ ಅಲ್ಲೆಲ್ಲ ಮಾತಾಡಿ ಹಿಂಗೆ ಮನೆಗೆ ಹೊಂಟಿದ್ದೆ. ಈಗ ಕುಸುಮಿ ಕಡೆ ಹೇಳ್ಕೊಂಬಂದ್ಲ, ನಮ್ಮ ಮನೆಗೆ ಬಂದು ಹೋಗಂತಿ ಬಾ, ನಮ್ಮ ಮನೆ ಕಡೆ ಬರಂಗೇ ಇಲ್ಲ ಅಂತೇಳಿ. ಈ ಕಡೆ ಬಂದೆ. ಮತ್ತೆ ನೀವಿಬ್ರು ಬಂದ್ಬಿಟ್ಟಿದ್ರಲ್ಲ. ಓ ಹೌದೇನ? ಅಣ್ಣ ಮದುವೆ ಫಿಕ್ಸ್ ಆತ? ಅಲ್ಲ ಹುಡುಗಿ ನೋಡಕ್ಕೆ ಯಾವಾಗ ಹೋಗಿದ್ರಿ ನೀವು? ನಂಗೆ ಒಂದು ಮಾತು ಹೇಳಿಲ್ಲ. ಮೊನ್ನೆ ಹೇಳ್ಬೇಕಂತ ಮರ್ತಾ ಹೋದೆ ನೋಡೈತಲ್ಲ, ಏನು ಒಳಂಗೇ ಇಲ್ಲ ಜಲ್ದಿ. ಹೇಳ್ಬೇಕಂತ ನೆನ್ಪಿಟ್ಕೊಂಡಿದ್ದೆ, ಮರ್ತಾ ಹೋದ. ಫಿಕ್ಸ್ ಆತ್ ನೋಡ. ಒಂದು ಮೊನ್ನೆ ಹೋಗಿ ಹುಡುಗಿ ನೋಡ್ಕೊಂಡು ಬಂದ್ವಿ. ಚಂದ ಐತೆ ಹುಡುಗಿ, ಲಕ್ಷಣವಾಗದ. ಎತ್ತಗ ಒಂದ್ ಕಡೆ ಒಟ್ಟು ಫಿಕ್ಸ್ ಆತಲ್ಲ, ಚಲೋ ಆತ್ ಬಿಡು, ಒಳ್ಳೇದಾಗ್ಲಿ. ಹುಡುಗಿಯಾರ ನೀವ್ಯಾಕೆ ಜಲ್ದಿ ಬಂದ್ರಿ ಅದನ್ನ ಹೇಳ್ರಿ. ಜಲ್ದಿ ಬಂದ್ರೆ ಜಲ್ದಿ ಯಾಕೆ ಬಂದ್ರಿ ಅಂತ ಕೇಳ್ತಾರ, ಲೇಟಾಗಿ ಬಂದ್ರೆ ಲೇಟಾಗಿ ಯಾಕೆ ಬಂದ್ರಿ ಅಂತ ಅಂತಾರೆ. ಹಂಗಲ್ಲ, ಇವತ್ತು ಜಲ್ದಿ ಬಂದ್ರಲ್ಲ ಅದಕ್ಕೆ ಕೇಳಾತೀವಿ ನಾವು. ಏನಿಲ್ಲ, ಹಂಗ ತಮಾಷೆ ಮಾಡಿದೆ ನಾನು. ದೀಪಾಗ ಸ್ವಲ್ಪ ಆರಾಮ ಅನ್ಸಾದಿಲ್ಲ ಅಂತ ಭಾಳ ತ್ರಾಸ ಮಾಡ್ಕೊಳತಿದ್ಲ. ಸ್ವಲ್ಪ ಹೊತ್ತಿಗೆ ಅಲ್ಲೇ ರೆಸ್ಟ್ ಮಾಡಕ್ ಬಿಟ್ಟಿದ್ವಿ. ಆದ್ರೂ ಕೂಡ ಜಲ್ದಿ ಕೆಲಸ ಮುಗಿಸ್ಕೊಂಡು ಜಲ್ದಿನ ಕರ್ಕೊಂಡ್ ಬಂದೇಕಿಗೆ. ಏನಿಲ್ಬೇ, ಒಂಥರ ಎಲ್ಲ ನೋಸೋದು, ಹೊಟ್ಟಿ ನೋಸೋದು, ತ್ರಾಸ ಆಗ್ಬಿಟ್ಟಿತ್ವಾ. ಅಂತ ಏನಾರು ತಿಂದಿದೆ ಮತ್ತೆ ಹಾಳು ಮೂಳೆ ಏನೋ ತಿಂದಿಲ್ಲ. ಮತ್ತೆ ಒಮ್ಮಿಂದ ಫುಡ್ ಪಾಯ್ಸನ್ ಆಗಿರ್ಬೇಕ್ರಿ ಆಂಟಿ. ಆಕಿಗೆ ಹೊಟ್ಟಿ ನೋವು ಅನ್ನೋದಿಲ್ಲಕ್ಕಿ. ತಿಂತಾಳ ಹಾಳು ಮೂಳೆ ಅದು ಇದು, ಆ ಪಿಜ್ಜಾ ಅಂತ ಬರ್ಗರ್ ಅಂತ ತಿಂದ ಮತ್ತೆ ಹಂಗಾಗೋದು. ಮತ್ತೆ ಎಷ್ಟು ಸಲ ಹೇಳಿದ್ರು ಬಾಯಿ ಪಡ್ಕೊಂಡ್ರು ತಿನ್ನೋದು ಮಾತ್ರ ಬಿಡಂಗಿಲ್ಲ. ಆ ರೊಟ್ಟಿ ಚಪಾತಿ ಪಲ್ಯ ತಿಂದ್ರೆ ಎಷ್ಟು ಆರಾಮಾಗಿರ್ತಾಳೆ. ಅಂತ ತಿಂದಾಗ ಒಮ್ಮೆ ಹಂಗ ಆಗ್ತಿತ್ತು ಅಂತ ಗೊತ್ತಿದ್ರು ಮತ್ತೆ ತಿಂತಾಳೆ. ಆ ಓಸಲ ಹಂಗ ಪಿಜ್ಜಾ ತಿಂದಾಳೆ, ಮತ್ತೆ ರಾತ್ರಿ ಎಲ್ಲ ಹೊಟ್ಟಿ ನೋವು ಅಂತ ಒದ್ದಾಡಾಳೆ. ಅದಕ್ಕೆ ಹೊಟ್ಟಿ ನೋವು ಸಾಯ್ತಿ. ಊರಿ ಆಂಟಿ ಮೊನ್ನೆ ನಾವು ಪಿಜ್ಜಾ ಕರ್ಸ್ಕೊಂಡು ಪಿಜ್ಜಾ ತಿಂದಿದ್ವಿ. ಈಕೆನ ಅಂದಿದ್ದ ಪಿಜ್ಜಾ ತಿನ್ನೋಣ ಆಸೆಗಿತ್ತು, ಪಿಜ್ಜಾ ತಿನ್ನೋಣ ಆಸೆಗಿತ್ತು ಅಂತ ಪಿಜ್ಜಾ ಕರ್ಸ್ಕೊಂಡು ತಿನ್ಲೆ. ಇವತ್ತು ನೋಡಿದ್ರೆ
ನೀನು ಮೊನ್ನೆ ಅಂತೀನಿ ನಾನು ಸಾರಿ ನಿನ್ನೆ 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 ನೋಡು ಇಂತ ಮಾಡ್ದ ಮತ್ತಿಕ್ಕಿ ಹೊಟ್ಟೆ ಲೋಸ್ತಾರ್ದು ಮತ್ತೆ ಏನಾಗ್ತಿರ್ತದೆ ಲೇ ತ್ರಿವೇಣಿ ನಾ ಎಂತಕ್ಕೆ ಎದಕ್ಕೆ ಕೇಳಕ್ ಹೋಗಿಲ್ಲ ಈಗ ನೋಡು ನಮ್ಮ ಅವ್ವ ರಾಗಲ್ಲ ವಟ 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 ಅದನ್ನ ಅಸ್ತ ನಂಗೆ ಆರಾಮಿಲ್ಲ ಅನ್ನೋದು ಇದು ಇದ್ರೂ ಅದನ್ನ ಕೊರೈತಿರ್ತಾಳೀಗ ನಂಗೆ ಆರಾಮಿಲ್ಲ ಅನ್ನೋದು ನೋಡಂಗಿಲ್ಲ ಈಗ ನಮ್ಮ ಅವ್ವ ಅದನ್ನ ಬೈತಾ ಇರ್ತಾಳೀಗ ಎದಕ್ಕೆ ತಿಂದಿ ಅಂತೇಳಿ ಅಲ್ಲಿ ಆಂಟಿ ಹೇಳಿದ್ರಲ್ಲ ಅದಕ್ಕೊಮ್ಮೆ ನೆನಪು ಬಂತು ಅದಕ್ಕೆ ಹೇಳಿದೆ ನಾನು ನೀನು ಬಯಸ್ಬೇಕಂತ ಹೇಳಿದೆ ನಾನು ಯವ್ವ ನೀನು ಬಯಸ್ಬೇಕನ್ನೋ ಇಂಟೆನ್ಷನ್ ಇಟ್ಕೊಂಡು ಹೇಳಿಲ್ಲ ಅಂತ ನಂಗೆ ಗೊತ್ತು ಅದು ನಮ್ಮ ಅವ್ವ ಬಗ್ಗೆ ಗೊತ್ತೈತಲ್ಲ ನಿಂಗೆ ಅಕ್ಕಿಗೆ ಏನಂತಿ ನಿಂದು ತಪ್ಪಿಟ್ಕೊಂಡೆ ಪಾಪ ತಿನ್ನ ಇನ್ನೂ ಸ್ವಲ್ಪ ಹೊರಗಿಂದ ತಿನ್ನೆ ಹೊಟ್ಟೆ ನೋಸ್ಲಾರ ಮತ್ತೇನಾಗ್ತೈತಿ ಬೇ ಅವ್ವ ನಿನ್ ಕೈ ಮುಗಿತೀನಿ ಬೇ ಆರಾಮಿಲ್ಲಾರ್ದಾಗಾದ್ರೂ ಸುಮ್ ಬಿಡ್ಬೇ ಅವ್ವ ನನಗೆ ಹಿಂಗ್ಯಾಕ ದೀಪವ್ವ ನಿಮ್ಮವ್ವ ನೀವು ಒಳ್ಳೇದಕ್ಕಲ್ಲನ ಹೇಳೋದು ಪಾಪ ಅಕ್ಕಿ ಏನಾರ ತಪ್ಪ ಹೇಳತ್ತ ನಿಂಗೆ ಹಂಗಲ್ರಿ ಆಂಟಿ ನಮ್ಮವ್ವ ಆರಾಮಿಲ್ಲ ಅಂದ ನೋಡಂಗಿಲ್ರಿ ಹಂಗ ಬೈತಾನೆ ಇರ್ತಾಳೆ ತಾಯಿಗಳು ಎದಕ್ಕೆ ಬೈತಾರೆ ಹೇಳ್ವಾ ನಿಮ್ಮ ಒಳ್ಳೇದಕ್ಕ ಬೈತಾರ ಯಾಕ ನನ್ನ ಮಕ್ಕಳು ಚೆನ್ನಾಗಿರ್ಲಿ ನನ್ನ ಮಕ್ಳಿಗೆ ಏನೋ ಆಗ್ಬಾರ್ದು ಅಂತೇಳಿ ಅದು ಒಂದು ಪ್ರೀತಿ ಕಾಳಜಿ ತಾಯಿಗಳದ ಬೈತಾರಂದ್ರೆ ಹಂಗ ಬೈಯಂಗಿಲ್ಲ ಅವ್ರ ಕಾಳಜಿ ಅಂತ ಬೈತಾರ ಅವ್ರ ಹ್ಞೂನ್ರಿ ಆಂಟಿ ತಪ್ಪಾತ್ರಿ ಇನ್ನೊಮ್ಮೆ ತಿನ್ನಂಗಿಲ್ಲ ಬೇ ಅವ್ವ ನೀನು ಪಿಜ್ಜಾ ತಿನ್ನೋದ್ಬಿಡ್ತೀಯಾ ಅಯ್ಯೋ ಅದನ್ನ ಯಾವಾಗ ಬಿಡ್ಬೇಕೆ ಅವ್ವ ನೀನು ಹೇಳಾತ 2 ವರ್ಷ ಆತ್ ಬಿಡ್ತೇನೆ ಅಂತೇಳಿ ನೋಡ ದೀಪಿ ಅದ ಒಳ್ಳೇದಲ್ಲ ಈಗ ಹೇಳಾತೀನಿ ನಾನು ತಿನ್ನ ನಾನು ಬೇಡನಂಗಿಲ್ಲ ಯಾವಾಗಾದ್ರೂ ಒಮ್ಮೆ ಪದೇ ತಿನ್ನಕ್ ಹೋಗ್ಬೇಡ ನಿಂಗೆ ಗೊತ್ತಿದ್ದೈತಿ ಡಾಕ್ಟರ್ ಮೊದಲೇ ಹೇಳ್ಯಾರ ನಿಂಗೆ ಅದು ಆಗ ಬರಂಗಿಲ್ಲ ತಿನ್ಬೇಡ ಅಂತೇಳಿ ನೀ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿ ಮತ್ತು ಈಗ ನಡಕ್ ಬಿಟ್ಟಿದ್ದಿ ಮತ್ತೆ ಸ್ಟಾರ್ಟ್ ಮಾಡಿ ಈಗ ಇನ್ನೊಮ್ಮೆ ತಿಂದಿ ಅಂದ್ರೆ ಮತ್ತೆ ನನ್ನ ಕಡೆ ಬಡಸ್ಕೊಂತೀನಿ ನೋಡು ಇಲ್ಲ ಬೇ ಅವ್ವ ತಿನ್ನಂಗಿಲ್ಲ ಇನ್ನು ಮ್ಯಾಗ ಮುಟ್ಟಂಗೇ ಇಲ್ಲ ಅದನ್ನ ಮುಟ್ಟಿದೆ ಅಂದ್ರೆ ನಿಂಗೆ ಐತ್ ತಗೋ ಈಗ ಮಾರಿ ಹಬ್ಬ ಹೇಳಿ ಒಳ್ಳೆ ಕಡೆ ಭಾಳ ತ್ರಾಸ ಆಯ್ತಾನೆ ಆವಾಗ್ಲೇ ಆಗಾತಿತ್ತು ಸ್ವಲ್ಪ ರೆಸ್ಟ್ ಮಾಡಿದ್ನೆಲ್ಲ ಕಮ್ಮಿ ಆಗಿತ್ತು ಈಗ ದವಾಖಾನಿಗೆ ಹೋಗಿ ಬರೋಣ ಸ್ವಲ್ಪ ಇಲ್ಲಾಂದ್ರೆ ದವಾಖಾನಿಗೆ ಹೋಗಿ ಬರೋಣ ತೋರಿಸ್ಕೊಂಡ್ ಅಂತ ಬೇಡ ದವಾಖಾನಿಗೆ ಏನು ಬೇಡ ನಂಗೆ ಸ್ವಲ್ಪ ಕಮ್ಮಿ ಆಗೈತಿ ಈಗ ತಿಂದಿ ಏನು ಹೊಟ್ಟಿಗೆ ನಂಗೆ ಅದೇ ಆಂಟಿ ಹೊಟ್ಟೆ ನೋವು ಅಂತೇಳಿ ಏನೂ ತಿಂದಿಲ್ರಿ ಅಯ್ಯ ತ್ರಾಸ ಹೋಗ ಹೊಟ್ಟೆ ಎಸ್ಕೊಂಡ್ ಕುಂತೀಯ ಹೋಗಲ್ಲ ಕುಸುಮಿ ಬಿಸಿ ಸ್ವಲ್ಪ ಏನಾರು ಮಾಡ್ಕೊಡು ಹೋಗು ತಿನ್ಲಿ ಇಲ್ಲ ಇನ್ನೊಂದು ಸ್ವಲ್ಪ ತ್ರಾಸ ಆಗ್ತೈತಿ ನೋಡು ಮೂರಜ ಮಾಡ್ಕೊಡ್ತೀನಿ ತಡಿವಾ ಏನಾರು ಬಿಸಿ ತಿನ್ಲಿವ ನನ್ನ ಮಗಳ ಉಪವಾಸ ಐತಿ ಇವತ್ತು ಬಾ ಮಾಡ್ಕೊಡ್ತೀನಿ ಬಾ ರಜೆ ಯಾಕ ಚಾ ಕುಡ್ದು ಹೋಗಂತಿ ಬಾ ಇಲ್ಲಿ ಮತ್ತೆ ಯಾವಾಗ ಬರ್ತೇನಂತ ಹೋಗಕ್ಕೆ ಏನಾರು ಮಾಡ್ಕೊಡು ಹೋಗ್ ಫಸ್ಟ್ ಇರ್ಲಿ ಬಾರೆ ಮಾಡ್ಕೊಡ್ತೀನಂತ ಅಕ್ಕಿಗೆ ಒಂದ್ ಸ್ವಲ್ಪ ಚಾ ಕುಡ್ದು ಹೋಗ್ ಬಾ ಇರ್ಲಿ ಮತ್ತೆ ಯಾವಾಗ ಬರ್ತೀನಂತೆ ನಾಳೆಗಿಳೆ ಈಗ ಆಕಿಗೆ ಮಾಡ್ಕೊಡು ಹೋಗಪ್ಪ ತ್ರಾಸ ಆಯ್ದಂತ ಮತ್ತೇನು ತಿಂದಿಲ್ಲ ಹೊಟ್ಟೆ ಸಂತ ಆಗ್ತದೆ ಇನ್ನೊಂದ್ ಸ್ವಲ್ಪ ಅಷ್ಟು ಮಾಡ್ತೀನಿ ತಡಿವಾ ಬಾರ ತ್ರಿವೇಣಿ ನೀರ ಬಾ ನಿಮ್ಮ ಮಾತು ನನ್ನ ಮಾತು ಕೇಳಂಗಿಲ್ಲ ನೀರ ಬಾ ಇಲ್ಲ ರೀ ಆಂಟಿ ಇವಾಗ ಕೆಲಸ ಮಾಡಿ ಸುಸ್ತಾಗೇನ್ರಿಪ್ಪ ಸ್ವಲ್ಪ ಹೋಗಿ ಕೈಕಾಲು ಮುಖ ತಕ್ಕೊಂಡು ಸ್ವಲ್ಪ ಕುಂದಿರ್ತೀನಿ ಮನ್ಯಾಗ ಹೌದಾ ಸರಿ ತಗೋ ಹಂಗಂದ್ರೆ ಬಾ ಬೇ ಹೋಗೋಣ ಸುಸ್ತಾಗೈತೆ ಮೊದ್ಲು ನಂಗೆ ಸುಸ್ತಾಗತ್ತೈತೆ ನಡಿ ನಿಂಗೂ ಏನಾರು ಮಾಡ್ಕೊಡ್ತೀನಿ ನಡಿ ತಿನ್ನಕ್ಕೆ ಯವ್ವ ನಂಗೆ ಚಟ್ಪಟ ಏನಾರು ಸ್ಪೆಷಲ್ ತಿನ್ಬೇಕಂತ ಸಾಯತ್ತೆ ನಂಗೆ ಏನಾರು ಚಲೋ ತಂದು ಮಾಡ್ಕೊಡ ಚಟ್ಪಟ ಏನು ಮಾಡ್ಕೊಡ್ಲೇವ ಈಗ ನಾನು ನಿನಗೆ ದೇವ ಅದು ಓದ್ಸಲ ಅದು ಆಲೂಗಡ್ಡೆ ಫ್ರೈ ಮಾಡ್ಕೊಟ್ಟಿದ್ದೆಲ್ಲ ಅದೇನಿದೆ ಆಲೂಗಡ್ಡಿ ಮತ್ತು ಬೇರವ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಕರೆದು ಅದಕ್ಕೆ ಮತ್ತು ಟಮಾಟಿ ಸಾಸ್ ಕೊಟ್ಟಿದ್ದಿಲ್ಲ ಹಂಗೆ ಮಾಡ್ಕೊಡ್ಬಾರ್ಬೇ ಪ್ಲೀಸ್ ಬೇ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಯಾಕೆ ಹಂಗೆ ಹೇಳತ್ತಿ ಅದೆಷ್ಟು ಚಲೋ ಆಗಿತ್ತು ಗೊತ್ತೇನು ಬೇ ನಂಗಂತೂ ಭಾಳ ಇಷ್ಟ ಆಗಿತ್ತದ ಇನ್ನೊಂದ್ಸಲ ಮಾಡ್ಕೊಡ್ಬಾ ಹೆಂಗಿದ್ರು ಸುಸ್ತಾಗಿತ್ತು ಕೆಲಸ ಮಾಡಿ ನೀ ಅದನ್ನು ಬಿಸಿ ಮಾಡ್ಕೊಟ್ಟೆ ಅಂದ್ರೆ ತಿಂದು ಮಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು ಸಂಜೆ ಹೊತ್ತಿಗೆ ಮಕ್ಕೋಬಾರ್ದವಾ ಬೇಡ ದರಿದ್ರ ಮನೆಗೆ ಯವ್ವ ಇಲ್ಲ ಕುಂದಿರ್ತೀನಿ ಬಾ ನಡಿ ಹಂಗಂದ್ರೆ ಆ ಸ್ನೇಹಿನೂ ಬಂದಿರ್ತೈತಿ ಈಗ ಮತ್ತು ಆಕಿಗೆ ನಿನಗೂ ಇಬ್ರಿಗೂ ಸೇರಿ ಮಾಡ್ಕೊಡ್ತೀನಂತ ಇಲ್ಲ ಮತ್ತೆ ಆಕಿ ಜಗಳ ಮಾಡ್ಕೊಂಡಿರ್ತಾ ಆಕಿಗೆ ಎಷ್ಟ ಮಾಡ್ಕೊಟ್ಟಿ ಹೆಂಗ್ ಮಾಡ್ಕೊಟ್ಟಿಲ್ಲ ಅಂತೇಳಿ ಊರವ ಜಗಳ ಮಾಡ್ಕೊಂಡು ಶಕ್ತಿ ಇಲ್ಲ ನಡಿ ಹೋಗೋಣಂತ ಸರಿ ತಗೋಲೇ ದೀಪಿ ರೆಸ್ಟ್ ಮಾಡಿ ಸ್ವಲ್ಪ ಮತ್ತೆ ನಾಳೆ ಬರಕಂತಿಲ್ಲ ನಿಂಗೆ ಇಲ್ಲ ಸುಟಿ ಮಾಡಿದ್ರೆ ಸುಟಿ ಮಾಡು ಇಲ್ಲ ಆರಾಮಾಗೈತಿ ಬರ್ತೀನಿ ನಾಳೆ ನಾನು ನೋಡುವ ದೀಪವ್ವ ಆರಾಮ ಅನ್ಸ್ಲ ಬೇಡ ಸುಟಿ ಮಾಡ್ಬಿಡ ಹಂಗೇನಿಲ್ಲ ಬೇ ಹೋಗ್ತೀನಿ ನಾನು ಸರಿ ತಗೋಯ್ ಕುಸುಮ ಬರ್ತೀನಿ ಅಂತೀನಿ ನಾವು ಹ್ಞೂ ರಜೆ ಆಯ್ತ ನಡಿ ನಿಂಗೆ ಮಾಡ್ಕೊಡ್ತೀನಿ ಅಂತೀನಿ ಅಂತ ನಡಿ ಸರಿ ತಗೋ ನೀ ಕೈ ಕಾಲು ಮುಖ ತೊಳ್ಕೊಂಡು ಅಲ್ಲಿ ಒಳಗೆ ಬಾ ಏನ ಓಕೆ ಫೋನ್ ಬರಾಯ್ತಲ್ಲ ಯಾರ್ದು ಸೂರು ಹಲೋ ಹೇಳ ಸೂರು ದೀಪು ಮನೆಗೆ ಹೋಗಿ ತಲುಪಿದಿ ಈಗ ಬಂದ್ವಿ ಹೀಗೆ ಹೆಂಗ ಆರಾಮ್ ಅನ್ಸಾಯ್ತಿಲ್ಲ ಆರಾಮ್ ಅನ್ಸಾತೈತಿ ಇಲ್ಲಾಂದ್ರೆ ಸುಟಿ ತಗೊಂತಿದ್ರೆ ಸುಟಿ ತಗೋ ನಾಳಿಗೆ ನಡಿತೈತಿ ಇಲ್ಲ ಹಂಗೇನಿಲ್ಲ ಆರಾಮ್ ಅನ್ಸಾತೈತಿ ಬರ್ತೀನಿ ನಾನು ಹೌದಾ ಸರಿ ತಗೋ ಸ್ವಲ್ಪ ಏನಾರು ತಿನ್ನ ಏನು ತಿಂದಿಲ್ಲ ನೀನು ಬರೀ ಜ್ಯೂಸ್ ಅಷ್ಟ ಕುಡ್ದಿ ಮಮ್ಮಿ ಏನಾರು ಮಾಡ್ಕೊಡ್ತೀನಿ ಅಂದಾರ ಈಗ ಸರಿ ತಗೋ ಏನಾರು ತಿಂದು ಸ್ವಲ್ಪ ರೆಸ್ಟ್ ಮಾಡ ಓಕೆ ನೀನು ಏನಾರು ತಿನ್ನ ನಂದು ಇದ್ರೊಳಗೆ ನೀನು ಏನು ತಿನ್ಲಿಲ್ಲ ಸರಿ ತಗೋ ನಾ ತಿಂತೀನಂತ ನಾನು ಚಿಂತೆ ಮಾಡ್ಬೇಡ ನೀ ಏನಾರು ತಿಂದು ರೆಸ್ಟ್ ಮಾಡೇನ ಸರಿ ಲವ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಓಕೆ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ